ಊಟ ಸೇರಲ್ಲ, ನಿದ್ದೆ ಬರಲ್ಲ. ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಆ ತೊಳ್ಳಾಡಿ ಸಾಕಾಗೋಯ್ತು. ಬೆಳಗ್ಗೆನೆ ಒಂಥರ ಬೇಜಾರಾದಂಗೆ ಆಗೈತೆ. ಸುಮ್ಮನೆ ಎಲ್ಲರ ಜೊತೆ ಚೆನ್ನಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತೀವಿ. ನಾನು ಚೆನ್ನಾಗಿರ್ತೀನಿ, ಅವರು ಎಲ್ಲರೂ ಚೆನ್ನಾಗಿರ್ತಾರೆ. ಏನು ಮಾಡೋಣ, ಒಂದಿಷ್ಟು ಏನಾದರೂ ಹೆಚ್ಚು ಕಡಿಮೆ ಆಯ್ತಂದರೆ ನನಗೂ ಟೆನ್ಷನ್, ಅವ್ರಿಗೂ ಟೆನ್ಷನ್ನು. ರಾತ್ರಿ ಎಲ್ಲ ನಿದ್ದೆನೇ ಬರೋಲ್ಲ. ಯಾಕನ ಊಟನೂ ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಕಣ್ಣು ತುಂಬ ನಿದ್ದೆ ಮಾಡ್ಕೊಂಡು ಮಧ್ಯಾಹ್ನ ಟೈಮು ಅವಾಗ ಮನಿಕೊಂಬ್ತಿದ್ದೆ, ರಾತ್ರಿ ಟೈಮೂ ಮನಿಕೊಂಬ್ತಾ ಇದ್ದೆ. ಇವಾಗ ಮಧ್ಯಾಹ್ನ ಟೈಮೂ ನಿದ್ದೆ ಬರೋಲ್ಲ, ರಾತ್ರಿ ಟೈಮೂ ನಿದ್ದೆ ಬರೋಲ್ಲ, ಹಂಗಾಗೈತೆ. ಅದಕ್ಕೆ ಮತ್ತೆ ಸುಮ್ಮನೆ ಚೆನ್ನಾಗಿರ್ಬೇಕು ಅಂಬೋದು ಎಲ್ಲರ ಜೊತೆ ಇನ್ಮೇಲೆ ಚೆನ್ನಾಗಿರ್ತೀನಪ್ಪ. ಅವ್ರು ಏನಾರ ಮಾತಾಡ್ಸಿರೆ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಯಾಕೆ ಸುಮ್ಮನೆ ನಮ್ಮ ಸ್ನೇಹವನ್ನು ನೋಡಿನೇ ಅಯ್ಯೋ ಅನ್ಸುತ್ತೆ. ಯಾಕೆ ಎದ್ದೆಸ್ಕೆಲೇ ಬೆಳಗಿನ ಜಾವ 5 ಗಂಟೆಗೇ ಕುಕ್ಕೊಂಡಿದ್ದು. ಸುಮ್ಮನೇನೋ ಯೋಚನೆ ಮಾಡ್ಕೊಂಡು ಕುಕ್ಕೊಂಡೈತಿ ಎದ್ದಾಗಿಂದಲೂ. ಒಂಥರ ನೋಡಿರಿ ಅಯ್ಯೋ ಅನಿಸುತ್ತೆ. ಬೈಬಾರ್ದು ಅಮ್ಮಂಗಾಗುತ್ತೆ. ಏನಿಲ್ಲ ನನ್ನ ತಡಿ ಸಿಟ್ಟು ಬಂದರೆ ಬೈ ಅಂದಂಗೆ ಬಯ್ಯ ನಮ್ಮಂಗಾಗುತ್ತೆ. ನನಗೆ ಅಷ್ಟು ಸಿಟ್ಟು ಬರೋಂಗೆ ಮಾತಾಡುತ್ತೆ. ಇವಾಗ ಒಂಥರ ನೋಡಿರಿ ಅಯ್ಯೋ ಅಂದಂಗೆ ಆಗ್ತೈತಿ. ಬೆಳಗಿನ ಜಾವ 5 ಗಂಟೆಯಿಂದಲೂ ಕುಕ್ಕೊಂಡೈತೆ. ರಾತ್ರಿ ಎಲ್ಲ ಪಾಪ ಯಾಕೆ ನಿದ್ದೆನೇ ಮಾಡಲಿಲ್ಲ. ಆಗ್ಲೆಲ್ಲ ಎದ್ದು ಹೊರಕ್ಕೆ ಬರೋದು, ಓಡಾಡೋದು, ಆಗ್ಲೆಲ್ಲ ಎತ್ತು ಕುಕ್ಕಂಬೋದು. ಪಾಪ ಯಾಕೆ ನಿದ್ದೆನೇ ಮಾಡಲ್ಲ. ಓ ಎಲ್ಲ ಚೆನ್ನಾಗಿದ್ರೆ ಕಣಮ್ಮ, ಎಲ್ಲ ಚೆನ್ನಾಗಿದ್ರೇನೆ. ದೀಟೇನ ಕೆಟ್ಟೈತೆ ಅಂದ್ರೆ ನಮಗೂ ನೋವು, ಅವ್ರಿಗೂ ನೋವು. ಏನು ಮಾಡೋಣ, ಏನು ಹೇಳಿದ್ರು ಕೇಳಲ್ವಲ್ಲ. ಇವಾಗ ನಾನು ಹೇಳ್ತೀನಿ, ಈಗ ಇಂಥ ಟೈಮ್ನಾಗ ಹೇಳ್ಬೇಕು. ಬುದ್ಧಿ ಹೇಳಿರೆ ಬುದ್ಧಿ ನಾನು ಬರುತ್ತೆ. ಒಳ್ಳೆ ಮಾತನಾಗ ಹೇಳ್ತೀನಿ. ನಾನು ಯೋಟನ ಬೈಬಾರ್ದು. ಏನೋ ಗೊತ್ತಾಗಲ್ಲ, ಯಾರ ಮಾತಾ ಕೇಳಿ ಮಾತಾಡುತ್ತೆ. ನಾನು ಒಳ್ಳೆ ಮಾತನಾಗ ಹೇಳಿದ ದಾರಿಗೆ ತಕೊಂಬನ. ಇನ್ನೇನು ಮಾಡೋಣ, ಒಳ್ಳೆ ಮಾತನಾಗ ಹೇಳಿರೆ ಕೇಳ್ತಾಳೆ. ಎಲ್ಲಾರನ್ನೂ ಮಾತಾಡಿಸ್ತೀನಿ. ಶಾಂತಜ್ಜಿನೂ ನಾನೇ ಮಾತಾಡಿಸ್ತೀನಿ. ಇಲ್ಲ ನಾ ಕಂಡ್ರೆ ನಾನೇ ಮಾತಾಡಿಸ್ತೀನಿ ಅವಜ್ಜಿನೂ. ಸ್ನೇಹಮ್ಮ ಯಾಕಮ್ಮ ಹಿಂಗೆ ಕುತ್ಕೊಂಡಿದ್ಯಾ? ಯಾಕಿಲ್ಲ ಕಣಮ್ಮ, ಯಾಕೋ ಒಂಥರ ಬೇಜಾರ. ಬೆಳಗ್ಗೆನೆ ರಾತ್ರಿ ಎಲ್ಲ ನಾನು ನಿದ್ದೆ ಬರಲಿಲ್ಲ. ಅದಕ್ಕೆ ಎದ್ದು ಸುಮ್ಮನೆ ತಣ್ಣಗೆ ಬೇರೆ ಗಾಳಿ ಬೀಸೋದಲ್ಲ, ಸುಮ್ಮನೆ ಕುತ್ಕೊಂಡಿದ್ದೀನಿ ಕಣಮ್ಮ. ಯಾಕೋ ಒಂಥರ ಬೇಜಾರ ಮನಸ್ಸಿಗೆ. ಚೆನ್ನಾಗಿದ್ದರೆ ನೆಮ್ಮದಿ ನಿದ್ದೆ ಮಾಡ್ಬೋದು, ಎಲ್ಲರೂ ಸಂತೋಷ ಖುಷಿಯಾಗಿರ್ಬೋದು. ಎಲ್ಲರ ಜೊತೆಗೆ ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಈಗ ನೋಡು, ದೀಟೇನ ಹಿಂಗೆ ಆಗೈತೆ ಅಂದರೆ ಅದೇ ಮನಸ್ಸನ್ನ ಕೊರಿತಾ ಇರುತ್ತೆ. ಅದೇ ಬೇಜಾರ ಮನಸ್ಸಿನಾಗೆ ಒಂಥರ ಅದೇ ತಲೆಯಾಗ ಅದೇ ಬಂದಂಗಾಗುತ್ತೆ. ಹೇಳಬಾರ್ದು, ಅಷ್ಟು ಹಿಂಸೆ ಆದಂಗೆ ಆಗುತ್ತೆ. ಅದಕ್ಕೆ ಮತ್ತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂಬೋದು. ಎಲ್ಲ ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ಕಣಮ್ಮ, ನನಗೂ ಹಂಗೆ ಅನ್ನಿಸ್ತಾಯ್ತು. ಶಾಂತಜ್ಜಿ ಎಲ್ಲ ಕಂಡ್ರೆ ನಾನೇ ಮಾತಾಡಿಸ್ತೀನಿ ಹೇಳು. ಚೆನ್ನಾಗಿರ್ತೀನಿ, ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಮಾತಾಡಿಸ್ತೀನಿ ಹೇಳು. ಎಲ್ಲರ ಜೊತೆಗೂ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ನಾನೇ ಮಾತಾಡಿಸ್ಕೊಂಡು ಹೋಗ್ತೀನಿ. ಇವ್ರ ಮನೆಯಾಗೆ ಇರ್ತೀವಿ ಕಣಮ್ಮ. ಹೋಗಿ ಶಾಂತಜ್ಜಿರ ಮನೆಯಾಗೇ ಇರ್ತೀವಿ, ಅಲ್ಲಿಗೇನು ಹೋಗಲ್ಲ. ಅವ್ರೇನು ಮನೆ ಕೊಡ್ದಿದ್ರೋಟೆ ಯಾತ ಕೊಡ್ದಿದ್ರೋಟೆ ಇಲ್ಲೇ ಇರ್ತೀವಿ ಹೋಗಿ. 2 ದಿನ ಸುಮ್ಮನಿರು, ಯಾತ ಮಾತಾಡೋಕೆ ಹೋಗ್ಬೇಡ. ಈಗ ಜನ ನೋಡಿ ಓಟ ಆಡ್ಕೊಂತಾರೆ. ಎಷ್ಟು ಇವಾಗ ಒಂದಿಟ್ಟು ಕೆಟ್ಟರೆ ಸಾಕು ಅಂತಾರೆ. ಸುಪ್ಪಿನೂ ಅವರಮ್ಮ ಹೆಂಗೆ ಅಂತಾರೆ ನೋಡು. ಒಂದಿಟ್ಟು ಕೆಡ್ಲಿ ಅಂತಲೇ ಕಾಯ್ತಿದ್ರು ನಮ್ಮ ಮನೇದು ಏನಾನ. ಅದಕ್ಕೇ ಚೆನ್ನಾಗಿ ಇಟ್ಕೊಂಡು ಹೋದರೆ ಎಷ್ಟು ಜನ ಎಷ್ಟು ಮರ್ಯಾದೆ ಕೊಡ್ತಾರೆ. ಇಲ್ಲೇ ಇರ್ರಿ, ಎಲ್ಲಾನ ಇರ್ರಿ ನೀವು ಅಂತಾರೆ ಅವರು. ಮತ್ತೆ ನಿಮ್ಮ ಮಾಮ ಅದನ್ನೆಲ್ಲ ಮಾತಾಡೋದಿಲ್ಲ. ವರ್ಷಿತ ಆಗಲಿ ಆ ಪಾಪ ಇವತ್ತು ನಿಮ್ಮ ಮಾಮ ಧರ್ಮೇಜೈನ್ ಅಂತಾನೆ ಯಾತನ ಮಾತಾಡುತ್ತೆ. ನಿಮ್ಮ ಅತ್ತಿನ ವರ್ಷಿತಮ್ಮ ಯಾತನ ಮಾತಾಡ್ತಾಳೆ, ಸಿಟ್ಟಾಗ್ತಾಳೆ ಹೊರ್ತನು. ನಿಮ್ಮ ಮಾಮನು ಮಾತಾಡಲ್ಲ. ಗೌತಮ್ ಮಗಳವನು ಮಾತಾಡ್ತಾನೆ, ಅವನು ಒಂದು ಮಾತಾಡಲ್ಲ. ಹೆಂಗಿರ್ಬೋದಂತ ಮನೆಯಾಗೆ. ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ. ಸುಮ್ಮನೆ ಈಗ ನಿದ್ದೆ ಬರಲ್ಲ, ಇಲ್ಲೂ ಟೆನ್ಷನ್ನು. ಚೆನ್ನಾಗಿಲ್ಲ ಅಂದರೆ ಆಗ ಹಂಗೆ ಓಟು ತಲೆಯಾಗೆ ಕೊರಿತಾ ಇರ್ತಾವೆ ಹುಳ ಕೊರ್ದಂಗೆ. ಈಗ ಒಂದು ಯಾವ್ದಾನ ಹುಳ ಬಿಡ್ಕೊಂಡು ಸುಮ್ಮನೆ ಕೊರಿತಾ ಇದ್ರೆ ಯಾತ್ನೀಗ ಒಂದು ಯಾವುದೇ ಒಂದು ಮರಕ್ಕಾಗ್ಲೇಳು, ಒಂದು ಯಾವ್ದಾನ ಒಂದು ತಲೆಗೆ ಜಂತಿಗಾಗ್ಲೇಳು, ಹೋಗೊಂದು ಹುಳ ಅಲ್ಲಿ ಕೊರಿತಾ ಐತೆ ಅಂದರೆ ಅದು ಕೊರ್ದು ಅದು ಮುರ್ಕೊಂಡು ಬೀಳುತ್ತೆ. ಆಗ ಹಂಗೆ ನಾವು ಹಂಗೆ ತಲೆ ಹುಳ ಬಿಡ್ಕೊಂಡ್ರೆ ಅದು ಕೊರ್ದು ತಲೆನೇ ತೂತು ಬೀಳುತ್ತೆ. ಹಂಗೆ ಬೋಟು ಮುರಿದು ಬೀಳುತ್ತೆ ಅಷ್ಟೇ. ಆಗ ಹಂಗಾಗುತ್ತೆ. ಅಂಥವೆಲ್ಲ ಬಿಡ್ಕೊಂಬ್ಲೇಬಾರ್ದು. ಅಂತ ಹೊತ್ತಕ್ಕೆ ಬರಬಾರ್ದು. ಹುಳ ಹಂಗೆ ದೂರ ಇಕ್ಕಬೇಕು. ಅಂತ ಹುಳಗಳ್ನ ಬಿಡ್ಕೊಂಬ್ಲೇಬಾರ್ದು. ಒಂದಿಟ್ಟು ತೂತ ಮಾಡಿದ್ರೆ ಸಾಕು, ಅವೇನಿಲ್ಲ ಹೊರದು ಬಿಡ್ತವೆ, ಹಾಳು ಮಾಡೋಕ್ಕೆ ಕಾಯ್ತಿರ್ತವೆ. ಅಂಥ ಹುಳಗಳ್ನ ಬಿಡ್ಕೊಂಬಕ್ಕೆ ಹೋಗ್ಬಾರ್ದು. ಸರಿ ಆಯ್ತು ಹೇಳಮ್ಮ. ಅವಜ್ಜಿ ಎಲ್ಲನ ಕಂಡ್ರೆ ನಾನೇ ಮಾತಾಡಿಸ್ತೀನಂತ. ನನಗೆ ಯಾಕೋ ನಿದ್ದೆನೇ ಬರಲಿಲ್ಲ ರಾತ್ರಿ ಎಲ್ಲನ. ಬೆಳಗ್ಗೆ ಎದ್ದು ಕೂಕಂಡೆ ಒಂಥರ ತಲೆಯಾಗ ಅದೇ ಗೊತ್ತಾಯ್ತು. ನಾನು ಚೆನ್ನಾಗಿರ್ಬೋದಲ್ಲೇ, ಎಲ್ಲರ ಜೊತೆಗೆ ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೋದಲ್ಲೇ. ಮಾತಾಡಿಸ್ತಾರಲ್ಲೇ ನನ್ನ. ಸಮರ್ಥ ಬಂದರೆ ಅವನು ಮಾತಾಡಿಸ್ತಾನೆ, ಮತ್ತೇನೋ ಮಾತಾಡ್ಸುತ್ತೆ, ಎಲ್ಲರೂ ಮಾತಾಡಿಸ್ತಾರಲ್ಲೇ ನನ್ನ ಅಂತ ಅನ್ನಿಸ್ತೈತೆ. ಮಾತಾಡಿಸ್ತಾರೆ, ಅವ್ರೇನು ಮಾತಾಡಿಸ್ತಿಲ್ದಂಥದ್ದೇನು ಮಾಡಿದ್ಯಾ? ಮಾತಾಡಿಸ್ತಾರೆ. ಸುಮ್ಮನಿರಲ್ಲ ಅಂದ್ರೆ 2 ದಿನ ಹಬ್ಬ ಆಗತಕ್ಕ ನೀನು ಯಾತು ಮಾತಾಡೋಕೆ ಹೋಗ್ಬೇಡ. ಯಾರೆಲ್ಲ ನಾವು ಹೋಗಲಿ, ಯಾರೇನ ಮಾತಾಡಲಿ, ನೀನು ಯಾತು ಮಾತಾಡೋಕೆ ಹೋಗ್ಬೇಡ. ಇವಾಗ ಉಳ್ಳ ಬಂದಿದ್ಯಾ ಹಬ್ಬ ಆಗತಕ್ಕನ, ಇನ್ನೆಲ್ಲಿ ಕಳಿಸೋದಿಲ್ಲ ಏನಿಲ್ಲ. 1-2 ದಿನ ಸುಮ್ಮನಿರು. ಹಾಲು ಇಸ್ಕೊಂಬ ಅಂತಂದರೆ ಇಲ್ಲೇ ನಿಂತ್ಕೊಂಡೈತಿ ಮತ್ತೆ.
ಇಸ್ಕೊಂಬ ಜಲ್ದ ಹುಡುಗರು ಅಳ್ತಾವ ಕಾಸು ಕೊಡಾರ. ಯಾತ ಮಾತಾಡ್ತಿದ್ರ ತಾಯಿ ಮಗಳಿಬ್ರಳನು, ಅದಕ್ಕೆ ನಾನು ನಿಂತ್ಕೊಂಡೆ ಕಣಮ್ಮ. ಯಾತನ ಹೇಳ್ತಿತ್ತು ಕಲಮ್ಮ, ಅದಕ್ಕೆ ಬಿಡತ್ತ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡೆ, ಆಮೇಲೆ ಇಸ್ಕೊಂಡು ಹೋಗೋಣ ಅಂತ. ಕೊಡ್ತೀನಿ ತಡಿ ಅಮ್ಮ ಚೈತ್ರ, ತೆಗ್ದಿಕ್ಕೆ ಇದ್ನಿ. ನಾನು ನಮ್ಮ ಸ್ನೇಹಮ್ಗೆ ಬುದ್ಧಿ ಹೇಳ್ತಿದ್ದೆ, ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ. ಎಲ್ಲಾರ ತಗೂ ಜಗಳ ಮಾಡ್ಕೊಂಬೋದು, ಓಟೋನು ಹಿಂಗೆಲ್ಲ ಮಾಡ್ಕೊಂತ ಹೋದ್ರೆ ಮನಸ್ತಾಪಗಳನ್ನ ನಿದ್ದೆ ಬರಲ್ಲ, ಇಲ್ಲೂ ಟೆನ್ಷನ್ ಆಗುತ್ತೆ, ಇಂಥದ್ದೆಲ್ಲ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹೆಂಗಿರ್ಬೋದಾಗಿತ್ತು, ಎಲ್ಲರೂ ಹಂಗೆ ಅಂತಾರೆ, ಅಂಥ ಮನೆಯಾಗ ಹೆಂಗಿರ್ಬೋದಾಗಿತ್ತು ಅಂತಾರೆ. ನಮಗೂ ಹಂಗೆ ಅನ್ನಿಸ್ತೈತಿ, ಏನು ಮಾಡೋಣ. ಅವಾಗ ಸಿಟ್ಟು ಮಾತಾಡ್ಬಿಡ್ತೀವಿ, ಸಿಟ್ಟಿನಾಗ ಏನು ಮಾತಾಡ್ತೀವಿ ಎಂಬುದೇ ಗೊತ್ತಾಗಲ್ಲ. ಸಿಟ್ಟು ಒಂದಿಟ್ಟು ಕಮ್ಮಿ ಮಾಡ್ಕೋಬೇಕು. ಸಿಟ್ಟು ಬಂದು ಹಂಗೆ ಮತ್ತೆ ಏನು ಮಾತಾಡ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಒಂದಿಟ್ಟು ಕಮ್ಮಿ ಮಾಡ್ಕೋಬೇಕು ಸಿಟ್ಟು ಎಲ್ಲರಿಗೂ ಬರುತ್ತೆ. ಅವಾಗ ನಾವೇ ಹೊರ್ತ್ಕೊಂಡು ಸುಮ್ಮನೆ ಆದರೂ ಮಾತ್ರ. ಇಲ್ಲ ಅಂದರೆ ಅದಿನ್ನೂ ಜಾಸ್ತಿ ಆಗುತ್ತೆ. ಯಾವುದೇ ಆಗಲೇನು ಅಲ್ಲಿ ಬಿಟ್ಟಾಕಿರಿ, ಅದು ಒಂದಿಷ್ಟು ಸಮಾಧಾನ ಆದಂಗೆ ಮರ್ತು ಬಿಡ್ತೀವಿ. ಇಲ್ಲ ಮಾತಾಡಿವ ಅದಿನ್ನೂ ಜಾಸ್ತಿನೇ ಆಗ್ತಿರುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಯಾವ ಮಾತುಗಳೇ ಆಗಲೇಳು ಅಲ್ಲಿ ಸುಮ್ಮನೆ ಆಗ್ಬಿಡ್ಬೇಕು. ಒಂದು ಮಾತಿಗೆ ಸುಮ್ಮನೆ ಆಗಿಬಿಟ್ರೆ ಅದಕ್ಕೆ ಹೆಂಗೋ ಅಲ್ಲಿಗೆ ಸಮಾಧಾನ. ಅವರೇ ಅಂಬ್ಲಿ ನಾವೇ ಸೋತ್ವಿ ಅಂತ ಏನು ಕಿರುಟಂಗೆ ಕೇಳಕ್ಕೆ ಬಿಡಲ್ಲ. ಒಂದಿಟ್ಟು ಕೆಟ್ಟ ಸಮಯ ಎಂಬುದು ಬಂದಾಗ ಸುಮ್ಮನೆ ಇದ್ಬಿಡ್ಬೇಕು, ಮಾತಾಡಕ್ಕೆ ಹೋಗ್ಬಾರ್ದು, ಮೂಗ್ರಾಗ್ಬಿಡ್ಬೇಕು, ಬಾಯಿ ಬೀಗ ಹಾಕಿ ಬಿಡ್ಬೇಕು. ಹಂಗೊಂದಿಟ್ಟು ಜಗಳ ಬರೋದಾಗ ಒಂದಿಟ್ಟು ಏನಾರ ಮಾತಾಡಿದಾಗ ಗಂಡ ಹೆಂಡ್ತಿನೇ ಆಗ್ಲೇಳು. ಈಗ ನಮ್ಮ ಅಯ್ಯಪ್ಪ ನನ್ನ ಮೇಲೆ ಸಿಟ್ಟಾಗುತ್ತೆ, ನಾನು ಸುಮ್ಮನೆ ಆಗ್ಬಿಡ್ತೀನಿ. ಈಗ ನಮ್ಮ ಅಯ್ಯಪ್ಪ ದುಡಿತಾನೆ, ಇವಾಗ ಮೊದಲಿಂದೆಲ್ಲ ಅಂಬಕ್ಕಾಗುತ್ತೆ ನಾನು ಹೇಳ ಚೈತ್ರಮ್ಮ. ತಿರ್ಗೊಂದು ನಾವೆಲ್ಲ ಜಗಳ ಮಾಡ್ಕೊಂಡ್ರೆ ನಮಗೆ ಮರ್ಯಾದಿರ್ತವೆ. ನಮ್ಮ ಅಯ್ಯಪ್ಪ ಇವಾಗ ಸಿಟ್ಟಾಗ್ತಿರ್ತಾನೆ, ನಾನು ಬಿಡತ್ತ ಹೋಗ್ಲಿ ದುಡಿತಾನೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತೀನಿ. ನಾನು ಯಾತು ಮಾತಾಡೋಕ್ಕಲ್ಲ. ಅಮ್ಮ ಹೇಳ್ದಂಗೆ ಕೇಳಮ್ಮ, ನಿಮ್ಮ ಅಮ್ಮ ಯಾಪಟ್ಟಿ ಬುದ್ಧಿ ಹೇಳ್ತಾ ಇದ್ದಾಳೆ ಕುಂಡ್ರಿಸ್ಕೊಂಡು. ನನಗೂ ಬೈದು ಸಾಕಾಗೈತಿ. ನಾನು ಅದಕ್ಕೆ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಈಗ ನಾನು ಆಗ್ಲೆಲ್ಲ ಸಿಟ್ಟಾಗೋದು ಒಳ್ಳೇದಲ್ಲ. ನಾನು ಒಳ್ಳೆ ಮಾತನಾಗ ಹೇಳ್ಬೇಕು ನನ್ನ ಮಗಳಿಗೆ. ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು ಎಂಬುದು ನಮಗೂ ಇರುತ್ತಲ್ಲ ಚೈತ್ರಮ್ಮ ಆಸೆ. ಈ ನನ್ನ ಮಗಳು ಕೆಟ್ಟೋಗ್ಲಿ, ನನ್ನ ಮಗಳು ಹಾಳಾಗೋಗ್ಲಿ ಎಂಬುದು ಇರುತ್ತೆ ನಮಗೆ. ಹೇಳಮ್ಮ, ಯಾವ ತಾಯಿ ತನ್ನ ಮಗಳನ್ನ ಚೆನ್ನಾಗಿರಬಾರ್ದು ಹಾಳಾಗೋಗ್ಬೇಕು ಅಂತ ಯಾವ ತಾಯಿನೂ ಬಯಸಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಾಳೆ ಹೊರತು ಯಾವ ತಾಯಿನೇ ಆಗಲಿ, ಯಾರಿಗೂ ಗಂಡು ಮಕ್ಕಳನ್ನೇ ಆಗಲಿ ಹೆಣ್ಮಕ್ಳನ್ನೇ ಆಗಲಿ ತಾಯಿನೇ ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಬಯಸೋದೇ ಹೊರತು ಇನ್ನು ತಾಯಿ ಬಿಟ್ಟರೆ ಇನ್ಯಾರೂ ತಂದೆ ತಾಯಿ ಬಿಟ್ಟರೆ ಇನ್ಯಾರು ಅಂಥದ್ದು ಬಯಸಲ್ಲ. ಸರಿನಾ? ಯಾವ ಅಣ್ಣ ತಮ್ಮಗಳಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಯಾರು ಬಯಸಲ್ಲ. ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸೋದೇನೆ ತಂದೆ ತಾಯಿ ಬಿಟ್ಟರೆ ಯಾರೂ ಇಲ್ಲ. ನಾನು ನಿಮ್ಮ ಅಪ್ಪಯ್ಯ ನಿನ್ನ ಜೀವನ ಚೆನ್ನಾಗಿರ್ಬೇಕು, ಹೆಂಗೆ ಚೆನ್ನಾಗಿದೆಯಾ ಅಂತ ನಾವು ಬೋಲ್ ಸಂತೋಷಪಟ್ಟಿದ್ವಿ. ಹಿಂಗಾಗಿರೋದು ಕೇಳಿ ನಿಮ್ಮ ಅಪ್ಪಗೆ ಒಂಥರ ಬೇಜಾರು, ಅದಕ್ಕೂ ಕೆಲ್ಸಕ್ಕೆ ಹೋಗೋಕ್ಕೆ ಒಂಥರ ಏನಪ್ಪ ನಮ್ಮ ಸ್ನೇಹ ಹೇಳ್ದಂಗೆ ಕೇಳಲ್ಲ ಅಂತೈತಿ. ನಿಮ್ಮ ಅಪ್ಪನೂ ಬೇಜಾರಾಗುತ್ತೆ. ನೋಡು ನಾವು ಎಷ್ಟು ಕಷ್ಟ ಬೀಳ್ತಾಯಿದ್ದೀವಿ, ನಮ್ಮಂಥ ಕಷ್ಟ ನಿನಗೆ. ನಮ್ದು ಹಳೆ ಮನೆ ಇವತ್ತು ಎಂಥ ಹೊಸ್ಮನ್ಗಳಾಗ ಚೆನ್ನಾಗೈದೆಯಾ, ತಿಂಬಕ್ಕೆ ಏನು ಅರ್ಥವಾಗಿಲ್ಲ. ಹೆಂಗಿರ್ಬೋದು ಚೆನ್ನಾಗಿ ಇಟ್ಕೊಂಡು ಹೋಗಿ ಎದ್ದೆಸ್ಕೆಲ್ಲ ಹಿಂಗೆ ಮಕ್ಕ ಹಿಂಗೆ ಮಾಡ್ಕೊಂಡು ಕುತ್ಕೊಂಡಿರೋದು ನೋಡಿ ನನಗೆ ಒಂಥರ ಅವಳು ಬಂದಂಗೆ ಹತ್ಕೊಂಡು ಆಯ್ತು. ಇದು ಯಾಕಪ್ಪ ಇದು ನಮ್ಮ ಸ್ನೇಹ ಹಿಂಗೆ ಕುತ್ಕೊಂಡಳಿ ಏನಪ್ಪ ಇದು ಹಿಂಗಾತು ಅಮ್ಮಂಗಾತು ನನಗೆ ಹೊತ್ಕೊಂಡು ಹೋದ್ರೆ ಯಾವ್ದಿರಲ್ಲ ನನ್ನ ಚೈತ್ರಮ್ಮ. ಈಗ ಚೈತ್ರಮ್ಮನೂ ಜಗಳ ಆಡೋರೆ, ಎಲ್ಲರೂ ಗಂಡ ಹೆಂಡ್ತಿ ಅಂದಮೇಲೆ ನಾನು ಜಗಳ ಆಡೀನಿ. ಎಲ್ಲರೂ ಜಗಳ ಆಡಿರ್ತಾರೆ. ನನಗೆ ಅದಕ್ಕೆ ಬೈದ್ಬಿಡ್ತೀನಿ, ಆಮೇಲೆ ಬೇಜಾರಾದಂಗೆ ಆಗುತ್ತೆ. ಸುಮ್ಮನಿರೋಳು ಬೇಡ, ಯಾಕೆ ಅಳ್ತೀಯ? ಸುಮ್ಮನಿರೆಲ್ಲ ಒಳ್ಳೇದಾಗುತ್ತೆ. ನೀನು ಹತ್ತೆಟ್ಕೇನೆ ಇದಾಗಲ್ಲ, ಸುಮ್ಮನಿರೋಳು ಬೇಡ, ಯಾಕೆ ಅಳ್ತಾ ಇದ್ದಿ? ಏನೋ ಒಂಥರ ಬೇಜಾರು ಕಣಮ್ಮ. ಬೆಳಗ್ಗೆ ಹಿಂಗೆ ಕುತ್ಕೊಂಡಿರೋದು ನೋಡಿ ಬೇಜಾರಾದಂಗೆ ಆಗುತ್ತೆ. ಇನ್ನೇನು ಮಾಡೋಣ, ನಮ್ಮ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಸುಮ್ಮನಿರೋಳು ಬೇಡ. ನಾನು ಅವರೆಲ್ಲ ಮಾತಾಡ್ಸಿರೆ ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಅವರೆಲ್ಲ ನಾನು ಮಾತಾಡಿಸ್ಬೇಕು, ಅವರೆಲ್ಲ ಮಾತಾಡ್ಸಿರೆ ಚೆನ್ನಾಗಿರ್ತೀನಿ. ಮಾತಾಡಿಸ್ಬೇಕು ಅಂತಂದ್ರೆ ನೀನು ಮಾತಾಡಿಸ್ಬೇಕು, ಅವರು ಮಾತಾಡಿಸ್ಬೇಕು, ಎಲ್ಲರೂ ಮಾತಾಡಿಸ್ಕೊಂಡು ಒಬ್ರಿಗೊಬ್ರು ಅನುಸರಿಸ್ಕೊಂಡಿರ್ಬೇಕು. ಅವರು ಮಾತಾಡಿಸ್ಬೇಕು, ನೀನೇ ಮಾತಾಡಿಸ್ಬೇಕು ಅಂತ ಏನಿಲ್ಲ, ಅವರೇ ಮಾತಾಡಿಸ್ಬೇಕು ಅಂತ ಏನಿಲ್ಲ. ಒಬ್ರಿಗೊಬ್ರು ಸೋಲ್ಬೇಕು. ನಾನು ಯಾಕೆ ಸೋಲೋಣ ಅಂತ ನೀನು ಅನ್ಕೋಬಾರ್ದು, ನಾವೇ ಸೋಲ್ಬೇಕಮ್ಮ ಇವತ್ತು ಅಲ್ಲೇನ ಚೈತ್ರಮ್ಮ? ಹೇಳಿ ನೀನೇನೆ, ನಾವೇ ಸೋಲ್ಬೇಕು ಇವತ್ತು. ನಿನ್ನ ಇಷ್ಟಪಟ್ಟು ಅವರು ಹೆಂಗೆ ಮಾಡ್ಕೊಂಡವ್ರೆ, ನೀನೇ ಸೋಲ್ಬೇಕು ಇವತ್ತು, ನೀನೇ ಸೋಲ್ಬೇಕು. ಯಾವ ಥರಗನಾಗಲಿ ನೀನೇ ಸೋಲ್ಬೇಕು. ಅದೇನು ಅಲ್ಲ, ಏನು ಕಿರುಟಂಗೆ ಕೇಳಕ್ಕೆ ಬಿಡಲ್ಲ. ಮಾತಾಡ್ಸಿರೇನು ಯಾರನ್ನೇನು ಬಿಡಪ್ಪ, ಮಾತಾಡಿಸ್ಬಾರ್ದಾರನ್ನ ಮಾತಾಡಿಸ್ತೀವಿ ಎಂಬಕ್ಕೆ ಮಾತಾಡಿಸ್ಬೇಕು. ಮಾತಾಡಿಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನೀನೇ ಆಯ್ತು ಬಿಡು, ಹೊಳ್ಬೇಡ. ನನಗೆ ಯಾಕೆ ಬೆಳಗ್ಗೆ ಬೇಜಾರಾದಂಗೆ ಆಯಿತು. ಯಾಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿ ನೀವು ಒಂಥರ ಬೇಜಾರು ಮಾಡ್ಕೊಂಡು ಅದಕ್ಕೆ ದೇಶಕ್ಕೆಲ್ಲ ಸುಮ್ಮನೆ ಕುತ್ಕೊಂಡಿದ್ದಿಲ್ಲ. ನನಗೂ ನೋಡಿ ಒಂಥರ ಈ ಅಂದಂಗೆ ಆಯ್ತು, ಯಾಕೋ ಒಂಥರ ಬೇಜಾರಾದಂಗೆ ಆಯಿತು. ಅದಕ್ಕೇ ನನಗೂ
ಏನೋ ಒಂದಿಟ್ಟು ಒಳ್ಳೆ ತಡಿಯೋಕ್ಕಾಗಲಿಲ್ಲ. ಏನೇ ಅಂದ್ರೆ ನಾನು ಸುಮ್ಮನೆ ಬೈತಿರ್ತೀನಿ, ಅದಕ್ಕೆ ಬೈಬಾರ್ದು, ನನ್ನ ಮಗಳಿಗೆ ಒಳ್ಳೆ ಮಾತನ್ನ ಬುದ್ಧಿ ಹೇಳ್ಬೇಕು ಅಂತೇಳಿ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಎಷ್ಟೇ ಆಗಲಿ ಆಗಲೆಲ್ಲ ಬೈದ್ರೂ ಅವ್ರಿಗೂ ಬೇಜಾರಲ್ವೇ ಅಂತ ಹೇಳಿ ಅದಕ್ಕೆ ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.